ವಿಪಕ್ಷಗಳ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಸರ್ಕಾರ ಕರೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಿರಂತರವಾಗಿ ಯಾವಾಗ ಅಧಿವೇಶನ ನಡೀತು ಆಗಿನಿಂದ ನಿರಂತರವಾಗಿ ವಿಪಕ್ಷ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಹೀಗಾಗಿ ನಿರಂತರವಾಗಿ ಹರಿಹಾಯ್ತಾ ಇರುವಂತಹ ವಿಪಕ್ಷ ನಾಯಕರಿಗೆ ತಡೆ ಒಡ್ಡೋದಕ್ಕೆ ಇದೀಗ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳೋದಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ವಿಪಕ್ಷಗಳ ಆರ್ಭಟಕ್ಕೆ ಬ್ರೇಕ್ ಹಾಕೋದಕ್ಕೆ ಇದೀಗ ಸರ್ಕಾರ ಸಜ್ಜಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಇನ್ನು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಮೀಟಿಂಗ್ನಲ್ಲಿ ಯಾವ ರೀತಿಯಲ್ಲ ಈ ಒಂದು ಹೇಳಿಕೆಗಳಿಗೆ ಸಾಕಷ್ಟು ರೀತಿಯಾದಂತಹ ಟೀಕೆ ಟಿಪ್ಪಣಿಗಳಿಗೆ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸವನ್ನು ಮಾಡಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಯಲಿದೆ. ಇನ್ನು ಪ್ರಮುಖವಾಗಿ ನೋಡಿದಾಗ ಸದನದಲ್ಲಿ ರಾಜ್ಯದ ಬರ ಆಗಿರಬಹುದು, ಅದೇ ರೀತಿಯಲ್ಲಿ ಬರ ನಿರ್ವಹಣೆ ಆಗಿರಬಹುದು, ಮತ್ತೊಂದೆಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲಿನ ಹಲ್ಲೆ ಆಗಿರಬಹುದು, ಈ ರೀತಿಯಾಗಿ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೋರಾಟಗಳನ್ನು ಎದುರಿಸ್ತಾ ಇದೆ. ಸರ್ಕಾರಕ್ಕೆ ಮುಜುಗರ ತರೋದಕ್ಕೂ ಕೂಡ ಸಾಕಷ್ಟು ರೀತಿಯಾಗಿ ತಯಾರಿಯನ್ನು ವಿಪಕ್ಷಗಳು ಮಾಡಿಕೊಂಡಿದ್ದಾವೆ. ಇನ್ನು ಇದೇ ಸಂದರ್ಭದಲ್ಲಿ ಆಗಿರುವಂತಹ ಹಲವಾರು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಆ ಎಲ್ಲ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಏನೆಲ್ಲ ಪ್ರತಿತಂತ್ರಗಳನ್ನು ಅನುಸರಿಸಬೇಕು, ಏನೆಲ್ಲ ತಯಾರಿಯನ್ನು ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇದೀಗ ಎಲ್ಲ ರೀತಿಯಾದಂತಹ ಒಂದು ಪಟ್ಟಗಳನ್ನು ಕೂಡ ಇಲ್ಲಿ ನೀಡುವಂತಹ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ ರೀತಿಯಾಗಿ ಉತ್ತರವನ್ನು ನೀಡಬೇಕು, ಯಾರ್ಯಾರು ಏನೇನು ಮಾತನಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಅದಕ್ಕೆ ಯಾವೆಲ್ಲ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಲಿರುವಂತಹ ಶಾಸಕಾಂಗ ಪಕ್ಷದ ಸಭೆ, ಈ ಸಭೆಯ ನೇತೃತ್ವವನ್ನು ಸಿಎಂ ಸಿದ್ದರಾಮಯ್ಯ ಅವರು ವಹಿಸಿಕೊಳ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಾ, ಈಗಾಗಲೇ ಸಚಿವರು ಹಾಗೂ ಶಾಸಕರು ಕೂಡ ಆಗಮಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ಒಬ್ಬೊಬ್ಬರಾಗಿ ಶಾಸಕರು ಹಾಗೂ ಸಚಿವರು ಯಾವ ಒಂದು ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ ಆ ಹೋಟೆಲ್ಗೂ ಕೂಡ ಆಗಮಿಸ್ತಾ ಇದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಕ್ಯಾಬಿನೆಟ್ನ ಎಲ್ಲ ಸಚಿವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ಸಚಿವರ ಜೊತೆಗೆ ಶಾಸಕರು ಕೂಡ ಆಗಮಿಸುವಂತಹ ಕೆಲಸ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಮುಖವಾಗಿ ರಾಜ್ಯ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಮುಜುಗರವನ್ನು ಕೂಡ ಎದುರಿಸ್ತಾ ಇದೆ. ಈ ಮುಜುಗರವನ್ನು ಯಾವ ರೀತಿಯಾಗಿ ಎದುರಿಸಬೇಕು, ಏನೆಲ್ಲ ರೀತಿಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮುಜುಗರ ಒಡ್ಡುವಂತಹ ಕೆಲಸವನ್ನು ವಿಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ, ಆ ಎಲ್ಲ ಪ್ರಕ್ರಿಯೆಗಳಿಗೆ ಫುಲ್ ಸ್ಟಾಪ್ ಇಡಬೇಕು. ಇನ್ನು ಮತ್ತೊಂದೆಡೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಈಗಾಗಲೇ ನೋಡ್ತಾ ಇರುವ ಹಾಗೆ ನಿರಂತರವಾಗಿ ಅಧಿವೇಶನ ನಡೆದಾಗಿನಿಂದ ಸರ್ಕಾರವನ್ನು ಸುತ್ತುವರಿಯೋದಕ್ಕೆ ವಿಪಕ್ಷಗಳು ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ವು. ಒಂದೆಡೆ ಯಶಸ್ವಿಯೂ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈ ನಡುವೆ ಶಾಸಕಾಂಗ ಪಕ್ಷದ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗ್ತಾ ಇದೆ. ಏನೆಲ್ಲ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ, ವಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ಸರ್ಕಾರ ಏನೆಲ್ಲ ತಂತ್ರಗಳನ್ನು ಅನುಸರಿಸುವಂತಹ ಸಾಧ್ಯತೆ ಇದೆ ಅಂತ ಸಂತೋಷ್, ಇವತ್ತು ಆ ಚಳಿಗಾಲದ ಅಧಿವೇಶನ 3ನೇ ದಿನ ಮುಕ್ತಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕರ ಸಿಎಲ್ಪಿ ಅಂದ್ರೆ ಶಾಸಕಾಂಗ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ. ಈಗಾಗಲೇ ಖಾಸಗಿ ಹೋಟೆಲ್ ಹತ್ರ ಶಾಸಕರು ಸೇರಿದಂತೆ ಸಚಿವರು ಕೂಡ ಆಗಮಿಸುತ್ತಾರೆ. ಜೊತೆಗೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಬರ ಹಾಗೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾವು ಎತ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳು ಮಾಡುತ್ತಿರುವಂತಹ ಒಂದು ಆರೋಪಕ್ಕೆ ಯಾವ ರೀತಿ ಒಂದು ಟಕ್ಕರ್ ಕೊಡಬೇಕು, ಯಾವ ರೀತಿ ಒಂದು ತಿರುಗೇಟು ನೀಡಬೇಕು ಎಂಬ ವಿಚಾರವಾಗಿ ಇವತ್ತು CLP ಮೀಟಿಂಗ್ ಅನ್ನ ಕರೆಯಲಾಗಿದೆ. ಪ್ರಮುಖವಾಗಿ ಇವತ್ತು ಸಭೆಯಲ್ಲಿ ವಿಪಕ್ಷಗಳ ಒಂದು ಆರೋಪಕ್ಕೆ ಅಂದ್ರೆ ಬರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಹಾಗೂ ಸಮರ್ಪಕವಾಗಿ ಕೇಂದ್ರ ಸರ್ಕಾರಕ್ಕೆ ದಾಖಲೆ ಸಮೇತ ಕೊಟ್ಟಿಲ್ಲ, ಅಧ್ಯಯನವನ್ನು ಮಾಡಿಲ್ಲ ಎಂಬ ಆರೋಪಗಳು ಪದೇ ಪದೇ ಮಾಡ್ತಾ ಇದೆ. ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂಬ ಆರೋಪವನ್ನ ವಿಪಕ್ಷಗಳು ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಸಚಿವರಿಗೆ ಸೂಚನೆಗಳನ್ನ ಕೊಟ್ಟಿದ್ರು. ಅಂದ್ರೆ ಸಂಬಂಧಪಟ್ಟಂತ ಸಚಿವರುಗಳು ವಿಪಕ್ಷದ ನಾಯಕರು ಯಾರೇ ಆರೋಪ ಮಾಡಿದ್ರು ಅದನ್ನ ದಾಖಲೆಗಳ ಸಮೇತ ಇಟ್ಟು ನೀವು ಅದಕ್ಕೆ ಉತ್ತರ ಕೊಡಬೇಕು ಎಂಬ ಸೂಚನೆಯನ್ನ ತಮ್ಮ ಸಚಿವರಿಗೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತಯಾರಿ ಹೇಗಿದೆ, ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ, ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಏನೆಲ್ಲ ಒಂದು ತಯಾರಿ ನಡೆಸ್ಕೊಂಡಿದ್ದೀರಾ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ CM ಸಿದ್ದರಾಮಯ್ಯನವರು ಸಹ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷಗಳು ಯಾವುದೇ ಒಂದು ಆರೋಪ ಮಾಡಿದ್ರು ಅದಕ್ಕೆ ಸರ್ಕಾರದಿಂದ ನೇರ ಉತ್ತರ ಇರಬೇಕು, ದಾಖಲೆ ಸಮೇತ ಕೊಡಬೇಕು. ಒಂದು ಬರ ವಿಚಾರದಲ್ಲಿ ಈಗಾಗಲೇ ಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ನಮ್ಮ ನಿಲುವೇನು ಯಾವ ರೀತಿ ತಿಳಿಸಿದೀವಿ, ಯಾವೆಲ್ಲ ಒಂದು ಮಾಹಿತಿ ಕೊಟ್ಟಿದೀವಿ, ಕೇಂದ್ರ ಸರ್ಕಾರದಿಂದ ತಾರತಮ್ಯ ಹೇಗಾಗ್ತಾ ಇದೆ ಎಂಬುದನ್ನ ವಿಪಕ್ಷಗಳಿಗೆ ಸದನದಲ್ಲಿ ಚರ್ಚೆ ಮಾಡೋದು. ಅಂದ್ರೆ ವಿಪಕ್ಷಗಳು ಬಿಜೆಪಿ ಹಾಗೂ JDS ನಾಯಕರು ಶಾಸಕರು ಮಾಡಿದಂತ ಆರೋಪಗಳಿಗೆ ಇದೇ ವಿಚಾರಗಳನ್ನ ಇಟ್ಕೊಂಡು ತಿರುಗಿ ಕೊಡಬೇಕು, ಅವರ ಒಂದು ಅಸ್ತ್ರಗಳಿಗೆ ಬ್ರಹ್ಮಾಸ್ತ್ರಗಳನ್ನು ಉಪಯೋಗ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತಿನ CLP ಮೀಟಿಂಗ್ ಕರೆದಿರುವಂತದ್ದು. ಸಂತೋಷ್. ಧನ್ಯವಾದಗಳು LN ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.